ಮೊಬೈಲಲ್ಲಿ ಆನ್ಲೈನ್ ಗೇಮುಗಳನ್ನು ಆಡ್ತಾ ತುಂಬ ಜನ ಇವತ್ತು ಬೀದಿನಲ್ಲಿ ನಿಲ್ಲುವಂಥ ಒಂದು ಪರಿಸ್ಥಿತಿ ಬಂದಿದೆ. ದುರದೃಷ್ಟವಶ ಇವತ್ತು ಸಮಾಜದಲ್ಲಿ ಇಂಥ ಚರ್ಚೆಗಳಾಗ್ತಿಲ್ಲ. ಇನ್ನು ಬಿಟ್ಟು ಬೇರೆ ರೀತಿಯ ಚರ್ಚೆಗಳನ್ನ ಸಮಾಜದ ಮಧ್ಯೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಗಳಾಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ದೊಡ್ಡ ಮಟ್ಟದಲ್ಲಿ ಕ್ರಮಗಳನ್ನ ಜರುಗಿಸ್ತಾ ಇಲ್ಲ. ಏನಕ್ಕೆ ಅಂದರೆ ಆನ್ಲೈನ್ ಗೇಮ್ಗಳಿದೆಯಲ್ಲ, ಈ ಆನ್ಲೈನ್ ಗೇಮಿಂದ ತುಂಬ ಸಾಕಷ್ಟು ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಗಳಿಗೆ ತೆರಿಗೆ ಬರ್ತಾ ಇದೆ. ಬಹುಶಃ ಆ ಕಾರಣಕ್ಕೆ ಇವತ್ತು ಸರ್ಕಾರಗಳು ಇದನ್ನು ಕಂಡು ಕೂಡ ಕಾಣದೇ ಇರೋ ರೀತಿಯಲ್ಲಿ ಜಾಣಕೂಡನ್ನು ತೋರಿಸ್ತಿದ್ದಾವೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆನ್ಲೈನ್ ಗೇಮಲ್ಲಿ ದುಡ್ಡುಗಳನ್ನ ಹಾಕಿ ಈ ಗ್ಯಾಮ್ಲಿಂಗ್ ಆಡೋದ್ರ ಮುಖಾಂತರ ಅವರು ಒಂದು ವಿದ್ಯಾಭ್ಯಾಸನ ಕಳ್ಕೊತಿದ್ದಾರೆ, ಜೀವನನ ಕಳ್ಕೊತಿದ್ದಾರೆ. ಈ ಮಟ್ಟಕ್ಕೆ ಇವತ್ತು ಈ ಆನ್ಲೈನ್ ಗೇಮ್ಗಳು ಜನರ ಮೇಲೆ ಪ್ರಭಾವ ಬೀಳ್ತಿದೆ, ಜನರನ್ನ ಬೀದಿ ಪಾಲು ಮಾಡ್ತಿದೆ, ದಿವಾಳಿ ಮಾಡ್ತಾ ಇದೆ. ಆದರೆ ಇವತ್ತಿನ ಸರ್ಕಾರಗಳು ಜಾಣಕೂಡನ್ನು ತೋರಿಸ್ಕೊಂಡು ಈ ಆನ್ಲೈನ್ ಆ್ಯಪ್ಗಳನ್ನ ನಿಲ್ಲಿಸುವಂಥ ಯಾವುದೇ ರೀತಿಯ ಕ್ರಮನ ತಗೊಳ್ತಾ ಇಲ್ಲ. ಅದರಲ್ಲಿ ಬರೋ ಟ್ಯಾಕ್ಸಿಂದ ನೀವು ಸರ್ಕಾರಗಳು ನಡೆಸಬೇಕಾ? ಹೇಳ್ರಿ, ನಾನು ನರೇಂದ್ರ ಮೋದಿ ಅವರಿಗೆ ಕೇಳ್ತೀನಿ ಈ ಪ್ರಶ್ನೆನ. ದಯವಿಟ್ಟು ನರೇಂದ್ರ ಮೋದಿ ಅವರೇ, ನೀವು ಉತ್ತರ ಕೊಡಿ. ನಿಮ್ಮ ಆ ರೀತಿಯ ಒಂದು ಸರ್ಕಾರ ನಡೆಸೋದಾದ್ರೆ ನಿಮ್ಮ ಸರ್ಕಾರವೇ ಬೇಡ. ಲಕ್ಷಾಂತರ ರೂಪಾಯಿ ಪ್ರತಿ ಗಂಟೆನಲ್ಲಿ ಇನ್ವೆಸ್ಟ್ ಮಾಡಿ ಇವತ್ತು ಜನ ಅದನ್ನ ಆಡಕ್ಕೆ ಹೋಗ್ತಿದ್ದಾರೆ. ಆದರೆ ಅದರಲ್ಲಿ ಗೆದ್ದವನು ಯಾವನೋ ನಾವು ಇದುವರೆಗೂ ನಮ್ಮ ಕಣ್ಣಿಗೆ ಕಾಣಿಸಿಲ್ಲ. ಒಂದು ಸಣ್ಣ ಗುಂಪು ಸೇರಿಕೊಂಡು ಎಲ್ಲೋ ಊರಿಂದ ಹೊರಗೆ ಯಾರಿಗೂ ಕಣ್ಣಿಗೆ ಕಾಣದಿರೋ ಒಂದು ಜಾಗದಲ್ಲಿ ಹೋಗಿ ಇಸ್ಪಿಟಿಗಳನ್ನ ಆಡ್ತಾ ಇದ್ರು. ಪೊಲೀಸ್ ಅವ್ರು ರೈಡ್ ಮಾಡಿ ಅವ್ರ ಮೇಲೆ ಕೇಸುಗಳನ್ನ ಹಾಕ್ತಾ ಇದ್ರು. ಆದರೆ ಇವತ್ತು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮೊಬೈಲಲ್ಲಿ ಇನ್ವೆಸ್ಟ್ ಮಾಡಿ ಬೆಟ್ಟಿಂಗ್ಗಳನ್ನ ಆಡ್ತಾರಲ್ಲ, ಅವ್ರ ಮೇಲೆ ಯಾಕೆ ಕೇಸ್ ಆಗ್ತಿಲ್ಲ ನೀವು? ಮಾನ್ಯ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ಇದ್ರ ಬಗ್ಗೆ ಕ್ರಮನ ತಗೊಳ್ಳಿ. ಕಂಡಿದ್ದಕ್ಕೆಲ್ಲ ಕೇಂದ್ರ ಸರ್ಕಾರದ ಮೇಲೆ ಆಗ್ತಿರಲ್ಲ, ನರೇಂದ್ರ ಮೋದಿ ಅವ್ರ ಹೆಸರು ಹೇಳ್ತಿರಲ್ಲ, ನಿರ್ಮಲಾ ಸೀತಾರಾಮನ್ ಅವ್ರ ಹೆಸರು ಹೇಳ್ತಿರಲ್ವಾ? ದಯವಿಟ್ಟು ಈ ವಿಚಾರದಲ್ಲಿ ನೀವು ಇದನ್ನ ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಕೈನಲ್ಲಿ ಆದರೆ ನೀವೇ ನಿಲ್ಲಿಸಿ. ನಿಮ್ಮ ಕೈನಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ದಯವಿಟ್ಟು ನೀವು ಕೇಂದ್ರ ಸರ್ಕಾರದ ಹತ್ರ ಒಂದು ನಿಯೋಗನ ತಗೊಂಡೋಗಿ ಈ ಆ್ಯಪ್ಗಳೇನಿದೆ, ಈ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳು, ದಯವಿಟ್ಟು ಇದನ್ನು ನಿಲ್ಲಿಸೋದಕ್ಕೆ ನೀವು ಕ್ರಮ ವಹಿಸಬೇಕು. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಇವತ್ತು ಸಮಾಜದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಪಿಡುಗಾಗಿ ಕಾಡ್ತಾ ಇರತಕ್ಕಂಥದ್ದು ಈ ಆನ್ಲೈನ್ ಮೊಬೈಲಲ್ಲಿ ಆನ್ಲೈನ್ ಗೇಮುಗಳನ್ನು ಆಡ್ತಾ ತುಂಬ ಜನ ಇವತ್ತು ಬೀದಿನಲ್ಲಿ ನಿಲ್ಲುವಂಥ ಒಂದು ಪರಿಸ್ಥಿತಿ ಬಂದಿದೆ. ಆ ಒಂದು ಆ್ಯಂಡ್ರಾಯ್ಡ್ ಫೋನ್ ಇದೆಯಲ್ವಾ, ಆ ಫೋನಲ್ಲಿ ಉಪಯೋಗಕ್ಕೆ ಬರೋವಂಥದ್ದು ಇದೆ, ಉಪಯೋಗಕ್ಕೆ ಬರದೇ ಇರೋದು ಅಂಥದ್ದು ಇದೆ. ಆದರೆ ಇವತ್ತು ವೀಕ್ಷಕರೇ, ತುಂಬ ದೊಡ್ಡ ಮಟ್ಟದಲ್ಲಿ ಸಮಾಜದ ಮೇಲೆ ಪರಿಣಾಮ ಬೀರ್ತಿರ್ತಕ್ಕಂಥದ್ದು ಮತ್ತು ಸಾಮಾಜಿಕ ಜೀವನದ ಮೇಲೆ ಪರಿಣಾಮನ ಬೀರ್ತಾ ಇರ್ತಕ್ಕಂಥದ್ದು ಈ ಮೊಬೈಲ್ನಲ್ಲಿರ್ತಕ್ಕಂಥ ಆನ್ಲೈನ್ ಗೇಮ್ಗಳು. ಹೌದು ವೀಕ್ಷಕರೇ, ಇವತ್ತು ನೋಡಿ ಇದ್ರ ಬಗ್ಗೆ ಯಾರೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಮಾಡ್ತಿಲ್ಲ, ದೊಡ್ಡ ಮಟ್ಟದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಇವತ್ತೊಂದು ಸಮೀಕ್ಷೆಯನ್ನು ಕೂಡ ಮಾಡಿದ್ದಾರೆ, ಇದರ ಪರಿಣಾಮಗಳೇನು ಅಂತ. ಹೌದು, ಇದು ತುಂಬ ದೊಡ್ಡ ಮಟ್ಟದಲ್ಲಿ ಪರಿಣಾಮನ ಬೀಳ್ತಾ ಇದೆ. ಇದ್ರ ಏನಪ್ಪ ಆಗ್ತಿದೆ ಅಂದರೆ ನೋಡಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಉತ್ಪಾದನೆಯ ಮೇಲೂ ಕೂಡ, ಉತ್ಪಾದಕ ಕ್ಷೇತ್ರದಲ್ಲೂ ಕೂಡ ಈ ಆನ್ಲೈನ್ ಗೇಮಿನ ಪರಿಣಾಮ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೊಂದು ಸಮೀಕ್ಷೆ ಹೇಳ್ತಿದೆ. ಖಂಡಿತ ನಿಜ ಇದು. ಇದರ ವಿರುದ್ಧವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ವ್ಯಾಪಕವಾದಂತಹ ಚರ್ಚೆಗಳು ಸಮಾಜದಲ್ಲಿ ಆಗಬೇಕಾಗಿದೆ. ದುರದೃಷ್ಟವಶ ಇವತ್ತು ಸಮಾಜದಲ್ಲಿ ಇಂಥ ಚರ್ಚೆಗಳಾಗ್ತಿಲ್ಲ. ಇದನ್ನು ಬಿಟ್ಟು ಬೇರೆ ರೀತಿಯ ಚರ್ಚೆಗಳನ್ನ ಸಮಾಜದ ಮಧ್ಯೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ಆದರೆ ತುಂಬ ದೊಡ್ಡ ಮಟ್ಟದಲ್ಲಿ ಇವತ್ತು ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಈ ಮೊಬೈಲ್ನಲ್ಲಿರ್ತಕ್ಕಂತಹ ಈ ಆನ್ಲೈನ್ ಗೇಮ್ಗಳು. ಹೌದು ವೀಕ್ಷಕರೇ, ಯಾವ ಮಟ್ಟದಲ್ಲಿ ಇದು ಪರಿಣಾಮ ಬೀಳ್ತಿದೆ ಅಂದರೆ ಎಷ್ಟೋ ಜನ ಇವತ್ತು ಯುವಕರು ಬೀದಿನಲ್ಲಿ ಬರುವಂಥ ಪರಿಸ್ಥಿತಿನ ಇವತ್ತು ಈ ಆನ್ಲೈನ್ ಗೇಮ್ಗಳು ನಿರ್ಮಾಣ ಮಾಡ್ತಿದೆ ವೀಕ್ಷಕರೇ. ಹೌದು, ತುಂಬ ದೊಡ್ಡ ಮಟ್ಟದಲ್ಲಿ ಇದು ಸಮಾಜದ ಮೇಲೆ ಪರಿಣಾಮಗಳನ್ನ ಬೀರ್ತಾ ಇದೆ ಈ ಆನ್ಲೈನ್ ಆ್ಯಪ್ಗಳು. ಇದರ ವಿರುದ್ಧವಾಗಿ ಸರ್ಕಾರ ಜಾಣಕುರುಡನ್ನು ತೋರಿಸ್ತಾ ಇದೆ. ಯಾವುದೇ ರಾಜ್ಯ ಸರ್ಕಾರಗಳಾಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಇದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರಮಗಳನ್ನ ಜರುಗಿಸ್ತಾ ಇಲ್ಲ. ಹೌದು, ಏನಕ್ಕೆ ಅಂದರೆ ನೋಡಿ, ಇದು ಈ ಆನ್ಲೈನ್ ಗೇಮ್ಗಳಿದೆಯಲ್ಲ, ಈ ಆನ್ಲೈನ್ ಗೇಮಿಂದ ತುಂಬ ಸಾಕಷ್ಟು ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಗಳಿಗೆ ತೆರಿಗೆ ಬರ್ತಾ ಇದೆ. ಬಹುಶಃ ಆ ಕಾರಣಕ್ಕೆ ಇವತ್ತು ಸರ್ಕಾರಗಳು ಇದನ್ನು ಕಂಡು ಕೂಡ ಕಾಣದೇ ಇರೋ ರೀತಿಯಲ್ಲಿ ಜಾಣಕೂಡನ್ನು ತೋರಿಸ್ತಿದ್ದಾವೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹೌದು, ಇದರಿಂದ ಸಮಾಜದಲ್ಲಿ ಯಾವ ಮಟ್ಟಿನ ಪರಿಣಾಮಗಳಾಗ್ತಿದೆ ಅಂದರೆ ಇವತ್ತಿನ ಯುವಕರು, ಬರೀ ಯುವಕರೇ ಅಲ್ಲ,
ಎಲ್ಲ ವಯಸ್ಸಿನ ವಯೋಮಾನದವರು ಕೂಡ ಇವತ್ತು ಆನ್ಲೈನ್ ಗೇಮ್ಗಳಿಗೆ ಅಡಿಷನ್ ಆಗಿದ್ದಾರೆ, ಅಡಿಟ್ ಆಗಿದ್ದಾರೆ. ಆ ಮುಖಾಂತರ ತಮ್ಮ ಏನು ಸಂಪಾದನೆಗಳಿದೆ ಆ ಸಂಪಾದನೆಗಳನ್ನು ಒಟ್ಟಾರೆ ಇವತ್ತು ಈ ಆನ್ಲೈನ್ ಗೇಮ್ಗಳಿಗೆ ಹಾಕೋ ಮುಖಾಂತರ ತಮ್ಮ ಸಂಸಾರಗಳನ್ನು ಬೀದಿನಲ್ಲಿ ತಂದು ನಿಲ್ಲಿಸುವಂಥ ಒಂದು ಪರಿಸ್ಥಿತಿನ ಈ ಮೊಬೈಲ್ಗಳು ನಿರ್ಮಾಣ ಮಾಡ್ತಿದೆ. ಹೌದು, ಈ ಮೊಬೈಲ್ಗಳು ನಿರ್ಮಾಣ ಮಾಡ್ತಿದೆ. ನೋಡಿ, ಇದರಲ್ಲಿ ಸಣ್ಣ, ದೊಡ್ಡ ಅಥವಾ ಮಧ್ಯಮ ಈ ರೀತಿಯ ವರ್ಗಗಳನ್ನ ಮಾಡೋ ಅವಶ್ಯಕತೆಯೇ ಇಲ್ಲ. ಏನಕ್ಕೆ ಅಂದರೆ ಈ ಆನ್ಲೈನ್ ಗೇಮ್ಗಳನ್ನು ಎಲ್ಲ ವರ್ಗದ ಜನ, ಎಲ್ಲ ವಯೋಮಾನದ ಜನರು ಕೂಡ ಇದನ್ನು ಬಳಸ್ತಿದ್ದಾರೆ, ಇದನ್ನು ಹಾಡ್ತಿದ್ದಾರೆ. ಇದರಲ್ಲಿ ಅದು ಎಷ್ಟು ಜನ ಲಾಭ ಪಡ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ ವೈಯಕ್ತಿಕವಾಗಿ. ಆದರೆ ಇದನ್ನು ಹಾಡೋದ್ರಿಂದ ಹಾನಿಗೊಳಗಾಗಿರೋರಂತೂ ನಮಗೆ ಹೆಜ್ಜೆಗೂ ಕೂಡ ಸಿಗ್ತಾರೆ. ಅವರು ಯಾವ ಮಟ್ಟದಲ್ಲಿದ್ದಾರೆ ಇವತ್ತು, ಎಲ್ಲನೂ ಕಳ್ಕೊಂಡು ಯಾವ ಮಟ್ಟದಲ್ಲಿ ಅವರ ಮಾನಸಿಕತೆ ಇದೆ ಅಂದರೆ ಅವರಿಗೆ ಕೆಲಸ ಮಾಡೋ ಆಸಕ್ತಿಗಳಿಲ್ಲ, ಮನೆಯಲ್ಲಿ ಇರೋಕ್ಕೆ ಮೊದಲೇ ಆಗೋದಿಲ್ಲ. ಏನಕ್ಕೆ ಅಂದರೆ ತಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಹಣಕಾಸಿನ ಮೂಲಗಳನ್ನು ಕೂಡ ಒತ್ತೆ ಇಟ್ಟು ಆಗಿ ಕಳ್ಕೊಂಡಾಗೋಗ್ಬಿಟ್ಟಿದೆ. ಆ ಕಾರಣಕ್ಕೆ ಅವ್ರು ಕೆಲಸ ಮಾಡೋ ಸ್ಥಿತಿನಲ್ಲೂ ಇಲ್ಲ. ಇನ್ನು ವಿದ್ಯಾರ್ಥಿಗಳ ಮಟ್ಟಕ್ಕೆ ಬಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ವ್ಯಸನಕ್ಕೆ, ಈ ಆನ್ಲೈನ್ ಗೇಮಿನ ವ್ಯಸನಕ್ಕೆ ಒಳಗಾಗಿದ್ದಾರೆ ಅವರುಗಳಂತೂ ಇವತ್ತು ಓದೋ ಸ್ಥಿತಿನಲ್ಲೇ ಇಲ್ಲ. ಹೌದು, ಅವರಿಗೆ ವಿದ್ಯಾಭ್ಯಾಸದ ಕಡೆ ಯಾವ ಗಮನವೂ ಇಲ್ಲ. ಏನಕ್ಕೆ ಅಂದರೆ ಅಪ್ಪ ಅಮ್ಮ ಕೊಡೋ 50, 100, 500 ರೂಪಾಯಿ ಪಾಕೆಟ್ ಮನಿನ ತಮ್ಮ ವೈಯಕ್ತಿಕವಾದ ಆಸೆ ಆಕಾಂಕ್ಷೆಗಳನ್ನ ತೀರಿಸ್ಕೊಳ್ಳೋದನ್ನ ಬಿಟ್ಟು ಈ ಆನ್ಲೈನ್ ಗೇಮಲ್ಲಿ ದುಡ್ಡುಗಳನ್ನ ಹಾಕಿ ಈ ಗ್ಯಾಮ್ಲಿಂಗ್ ಆಡೋದ್ರ ಮುಖಾಂತರ ಅವರು ಒಂದು ವಿದ್ಯಾಭ್ಯಾಸನ ಕಳ್ಕೊತಿದ್ದಾರೆ, ಜೀವನನ ಕಳ್ಕೊತಿದ್ದಾರೆ. ಈ ಮಟ್ಟಕ್ಕೆ ಇವತ್ತು ಈ ಆನ್ಲೈನ್ ಗೇಮ್ಗಳು ಜನರ ಮೇಲೆ ಪ್ರಭಾವ ಬೀಳ್ತಿದೆ, ಜನರನ್ನ ಬೀದಿ ಪಾಲು ಮಾಡ್ತಿದೆ, ದಿವಾಳಿ ಮಾಡ್ತಾ ಇದೆ. ಆದರೆ ಇವತ್ತಿನ ಸರ್ಕಾರಗಳು ಜಾಣಕೂಡನ್ನು ತೋರಿಸ್ಕೊಂಡು ಈ ಆನ್ಲೈನ್ ಆ್ಯಪ್ಗಳನ್ನ ನಿಲ್ಲಿಸೋವಂಥ ಯಾವುದೇ ರೀತಿಯ ಕ್ರಮನ ತಗೊಳ್ತಾ ಇಲ್ಲ. ಕೆಲವರು ಮಾತಾಡ್ತಾರೆ ಆನ್ಲೈನ್ ಆ್ಯಪ್ಗಳಿಗೆ ಕೆಲವು ನಿರ್ದಿಷ್ಟವಾದ ಮಾರ್ಗಸೂಚಿಗಳನ್ನ ಕೊಡಬೇಕು ಅಂತ. ನಾನು ಹೇಳಿದ್ ಯಾಕ್ರಿ ಮಾರ್ಗಸೂಚಿ ಕೊಡ್ತೀರಿ? ಮಾರ್ಗಸೂಚಿ ಕೊಡುವಂಥ ಅವಶ್ಯಕತೆ ಏನಿದೆ? ಮೊಟ್ಟ ಮೊದಲನೇದಾಗಿ ನನ್ನನ್ನು ಕೇಳಿದ್ರೆ ಆನ್ಲೈನ್ ಆ್ಯಪ್ಗಳನ್ನೇ ಬ್ಯಾನ್ ಮಾಡಿ, ದಯವಿಟ್ಟು ಬ್ಯಾನ್ ಮಾಡಿ. ಅದಕ್ಕೆ ಯಾವ ಪ್ರೋಟೋಕಾಲನ್ನು ಇಟ್ಟು ಅವಕ್ಕೆ ಮಾನದಂಡಗಳನ್ನ ಇಟ್ಟು ಮತ್ತೆ ನೀವು ಆಡೋದಕ್ಕೆ ದಯವಿಟ್ಟು ಬಿಡಬೇಡಿ. ಸಮಾಜ ಇದರಿಂದ ತುಂಬ ಕೆಟ್ಟ ರೀತಿಯಲ್ಲಿ ಇವತ್ತು ಹೋಗ್ತಾ ಇದೆ. ಮತ್ತು ಸರ್ಕಾರಗಳನ್ನ ಮನವಿ, ಬಡ ಮಕ್ಕಳು 5,000ನೋ 10,000ನೋ 15,000ನೋ ಸಂಬಳ ತೊಗೊಂಡು ಬಂದು ಅದನ್ನು ಮನೆಗೆ ಕೊಡದೆ ಈ ಆನ್ಲೈನ್ ಗೇಮ್ಗಳಾಡೋ ಮುಖಾಂತರ ಅದನ್ನು ಕಳ್ಕೊಂಡು ಬೀದಿನಲ್ಲಿ ನಿಂತ್ಕೊಂತಿದ್ದಾರಲ್ಲ, ಇಂಥ ಬೀದಿನಲ್ಲಿ ನಿಲ್ಲೋ ಜನರನ್ನ ನೀವು ಸಂಭಾಳಿಸೋದು ಬಿಟ್ಟು ಅದರಲ್ಲಿ ಬರೋ ಟ್ಯಾಕ್ಸಿಂದ ನೀವು ಸರ್ಕಾರಗಳು ನಡೆಸಬೇಕಾ? ಹೇಳ್ರಿ, ನಾನು ನರೇಂದ್ರ ಮೋದಿ ಅವರಿಗೆ ಕೇಳ್ತೀನಿ ಈ ಪ್ರಶ್ನೆನ. ದಯವಿಟ್ಟು ನರೇಂದ್ರ ಮೋದಿ ಅವರೇ ನೀವು ಉತ್ತರ ಕೊಡಿ. ಬಡ ಮಕ್ಕಳು ತಂದೆಲ್ಲ ಕಳ್ಕೊಂಡು ಬೀದಿನಲ್ಲಿ ನಿಂತ್ಕೊಂಡು ಅದರಲ್ಲಿ ಬರೋ ಟ್ಯಾಕ್ಸಿಂದ ನೀವು ಸರ್ಕಾರ ನಡೆಸಬೇಕಾ? ದಯವಿಟ್ಟು ಬೇಡ ನರೇಂದ್ರ ಮೋದಿ ಅವರೇ. ನಿಮ್ಮ ಆ ರೀತಿಯ ಒಂದು ಸರ್ಕಾರ ನಡೆಸೋದಾದ್ರೆ ನಿಮ್ಮ ಸರ್ಕಾರವೇ ಬೇಡ. ನೀವು ಆ ಬಡ ಮಕ್ಕಳು ಕಳ್ಕೊಂಡಿರೋ ದುಡ್ಡಲ್ಲಿ ಅವರ ಇಡೀ ತಂದೆ ತಾಯಿ ಇಡೀ ಜೀವಮಾನದಲ್ಲಿ ಸೇವಿಂಗ್ಸ್ ಮಾಡಿ ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡನ್ನ ಯಾವ್ಯಾವುದು ಕುಂಟು ನೆಪಗಳು ಹೇಳಿ ಆ ಮಕ್ಕಳು ಆ ಬ್ಯಾಂಕಿಂದ ಹಣನ ತಗೊಂಡು ಬಂದು ಆನ್ಲೈನ್ ಗೇಮ್ಗಳಲ್ಲಿ ಕಳೆದು ಆ ಕಳೆದಿರೋ ದುಡ್ಡಲ್ಲಿ ನೀವು ಬರೋ ಟ್ಯಾಕ್ಸಿಂದ ನಮಗೊಂದು ಹೆದ್ದಾರಿನ ಮಾಡ್ಕೊಡೋದಾದ್ರೆ ಅಂಥ ಹೆದ್ದಾರಿಗಳೇ ಬೇಡ ನಮಗೆ. ಹೌದು ನರೇಂದ್ರ ಮೋದಿ ಅವರೇ, ಅಂಥ ಹೆದ್ದಾರಿಗಳೇ ಬೇಡ ನಮಗೆ, ಅಂಥ ರೈಲ್ವೆ ಸ್ಟೇಷನ್ಗಳೇ ಬೇಡ ನಮಗೆ, ಅಂಥ ಏರ್ಪೋರ್ಟ್ಗಳೇ ಬೇಡ ನಮಗೆ. ಹೌದು, ದಯಮಾಡಿ ನೀವು ಇದನ್ನು ನಿಲ್ಲಿಸಿ. ಇವತ್ತು ನಾಗರಿಕ ಸಮಾಜ ಯಾವ ಮಟ್ಟಕ್ಕೆ ದುರ್ಬಲ ಆಗ್ತಿದೆ ಅಂದರೆ ಕೆಲಸ ಮಾಡಕ್ಕೆ ಹೋಗ್ತಿಲ್ಲ ಕಣ್ರಿ ಜನ ಇವತ್ತು. ಹೌದು, ಕಾರ್ಖಾನೆಗಳಿಗೆ ಕೆಲಸ ಮಾಡಕ್ಕೆ ಹೋಗ್ತಿಲ್ಲ ಜನ ಇವತ್ತು. ಆ ಮಟ್ಟಿಗೆ ಅಡಿಟ್ ಆಗಿದ್ದಾರೆ. ಕೇವಲ ಸಂಬಳಗಳನ್ನ ತಗೊಂಡು ಅಷ್ಟೇ ಜನ ಕಲಿತಾ ಇಲ್ಲ. ಮನೆಯಲ್ಲಿರೋ ಒಡವೆ ವಸ್ತ್ರಗಳನ್ನ ತಗೊಂಡೋಗಿ ಅಡ ಇಟ್ಟು ಇವತ್ತು ಆನ್ಲೈನ್ ಗೇಮ್ಗಳನ್ನ ಆಡ್ತಿದ್ದಾರೆ. ಆ ಮಟ್ಟಕ್ಕೆ ಅಡಿಕ್ಷನ್ ಆಗಿದ್ದಾರೆ, ಆ ಮಟ್ಟಕ್ಕೆ ಇದರಿಂದ ಪ್ರಭಾವಿತರಾಗಿದ್ದಾರೆ. ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು. ಯಾವುದೆಲ್ಲ ಆನ್ಲೈನ್ ಗೇಮ್ಗಳಿದೆ ಆ ಎಲ್ಲ ಆನ್ಲೈನ್ ಗೇಮ್ಗಳನ್ನು ದಯವಿಟ್ಟು ಬ್ಯಾನ್ ಮಾಡಿ. ಅಂಥ ಒಂದು ಪಾಪದ ದುಡ್ಡಿಂದ ನೀವು ಸರ್ಕಾರ ನಡೆಸೋ ಅವಶ್ಯಕತೆ ಇಲ್ಲ. ಅಂಥ ಒಂದು ಪಾಪದ ದುಡ್ಡಿಂದ ನೀವು ಅಭಿವೃದ್ಧಿ ಮಾಡುವ ಅಗತ್ಯ ಇಲ್ಲ. ನೀವು ಕಟ್ಟೋ ರೈಲ್ವೆ ಸ್ಟೇಷನ್ ನಮಗೆ ಬೇಡ ಅಂತ ಪಾಪದ ದುಡ್ಡಲ್ಲಿ ನೀವು ಒಂದು ರೈಲ್ವೆ ಸ್ಟೇಷನ್ ಕಟ್ತೀರಿ ಅಂದರೆ ದಯವಿಟ್ಟು ನಿಲ್ಲಿಸಿ ಅದನ್ನ. ಹೌದು, ಆ ಪಾಪದ ದುಡ್ಡಲ್ಲಿ ನೀವು ಅಂಥದ್ದೇನು ಮಾಡಬೇಡಿ, ಅದು ಪಾಪದ ದುಡ್ಡು. ಸಮಾಜದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿ ಆ ಕಣ್ಣೀರಲ್ಲಿ ಬಂದಿರೋ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಒಂದು ಏರ್ಪೋರ್ಟ್ ಕಟ್ಟೋದಾದ್ರೆ ಅಂತ ಏರ್ಪೋರ್ಟ್ಗೆ ನಮ್ಮ ಧಿಕ್ಕಾರ ಇರಲಿ. ನರೇಂದ್ರ ಮೋದಿ ಅವರೇ, ನೀವು ಕಟ್ಟೋ ಅಂತ ಒಂದು ಏರ್ಪೋರ್ಟ್ಗೆ ನಮ್ಮ ಧಿಕ್ಕಾರ ಇರಲಿ. ನೀವು ಹಾಕೋ ಅಂತ ಒಂದು ಹೆದ್ದಾರಿಗೆ ನಮ್ಮ ಧಿಕ್ಕಾರ ಇರಲಿ. ಹೌದು, ನೀವು ಮೊದಲು ಈ ಆನ್ಲೈನ್ ಆ್ಯಪ್ಗಳನ್ನು ದಯವಿಟ್ಟು ನಿಲ್ಲಿಸಿ.
ಬರೀ ನೋಡಿ, ಒಂದು 4-5 ವರ್ಷಗಳಿಂದ ನಾವು ನೋಡ್ತಿದ್ವಿ, ಅದರಲ್ಲಿ ಬರೀ ಇಸ್ಪೀಟ್ ಆ್ಯಪ್ಗಳು ಅಷ್ಟೇ ಇತ್ತು. ಆದರೆ ಇವತ್ತು ವೀಕ್ಷಕರೇ, ಗೋವಾ ಕಲ್ಕತ್ತಾದಲ್ಲಿ ನಡೆಯುವಂಥ ಕ್ಯಾಸಿನೋಗಳು ಇವತ್ತು ಮೊಬೈಲಲ್ಲಿ ಸಿಗ್ತಾ ಇದೆ. ಹೌದು, ಕ್ಯಾಸಿನೋಗಳು ಇವತ್ತು ಮೊಬೈಲಲ್ಲಿ ಸಿಗ್ತಿದೆ. ಲಕ್ಷಾಂತರ ರೂಪಾಯಿ ಪ್ರತಿ ಗಂಟೆನಲ್ಲಿ ಇನ್ವೆಸ್ಟ್ ಮಾಡಿ ಇವತ್ತು ಜನ ಅದನ್ನು ಆಡಕ್ಕೆ ಹೋಗ್ತಿದ್ದಾರೆ. ಆದರೆ ಅದರಲ್ಲಿ ಗೆದ್ದವನು ಯಾವನೋ ನಾವು ಇದುವರೆಗೂ ನಮ್ಮ ಕಣ್ಣಿಗೆ ಕಾಣಿಸಿಲ್ಲ. ಹೌದು, ಆದರೆ ನೋಡಿ, ಹಿಂದೆ ಎಲ್ಲ ಏನಾಗ್ತಿತ್ತು, ಎಲ್ಲೋ ಒಂದು ಸಣ್ಣ ಗುಂಪು, ಒಂದು 10 ಜನ, 4 ಜನ, 5 ಜನ, ಒಂದು ಸಣ್ಣ ಗುಂಪು ಸೇರಿಕೊಂಡು ಎಲ್ಲೋ ಊರಿಂದ ಹೊರಗೆ ಯಾರಿಗೂ ಕಣ್ಣಿಗೆ ಕಾಣದಿರೋ ಒಂದು ಜಾಗದಲ್ಲಿ ಹೋಗಿ ಇಸ್ಪೀಟಿಗಳನ್ನ ಆಡ್ತಾ ಇದ್ರು. ಈ ಇಸ್ಪೀಟ್ ಅಡ್ಡೆಗಳ ಮೇಲೆ ಪೊಲೀಸ್ ಅವ್ರು ರೈಡ್ ಮಾಡಿ ಅವ್ರ ಮೇಲೆ ಕೇಸುಗಳನ್ನ ಹಾಕ್ತಾ ಇದ್ರು. ಆದರೆ ಇವತ್ತು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮೊಬೈಲಲ್ಲಿ ಇನ್ವೆಸ್ಟ್ ಮಾಡಿ ಬೆಟ್ಟಿಂಗ್ಗಳನ್ನ ಆಡ್ತಾರಲ್ಲ, ಅವ್ರ ಮೇಲೆ ಯಾಕೆ ಕೇಸ್ ಹಾಕ್ತಿಲ್ಲ? ನೀವು ಉತ್ತರ ಕೊಡಬೇಕು ದಯವಿಟ್ಟು. ಎಲ್ಲೋ ಬೀದಿನಲ್ಲಿ ಯಾರು ಕಣ್ಣು ಕಾಣದೇ ಇರೋ ಜಾಗಗಳಲ್ಲಿ ಕೂತ್ಕೊಂಡು ನೀವು ಇಸ್ಪೀಟ್ ಆಡೋರನ್ನ ಇವತ್ತು ಕೂಡ ನೀವು ಅರೆಸ್ಟ್ ಮಾಡಿ ತಗೊಂಡೋಗಿ ನೀವು ಜೈಲುಗಳಿಗೆ ಕಳಿಸ್ತೀರಲ್ವಾ? ಹಾಗಿದ್ರೆ ಮನೆಯಲ್ಲಿ ಕೂತ್ಕೊಂಡು, ಬೆಡ್ರೂಮಲ್ಲಿ ಕೂತ್ಕೊಂಡು, ಅಡುಗೆ ಮನೆಯಲ್ಲಿ ಹೆಂಗಸರು ಇವತ್ತು ಮೊಬೈಲ್ಗಳಲ್ಲಿ ರಮ್ಮಿಗಳಾಡ್ತಿದಾರ್ರಿ, ಬೆಟ್ಟಿಂಗ್ಗಳು ಕಟ್ಕೊಂಡು. ಅವ್ರಿಗೆ ಕೇಸ್ಗಳಿಲ್ವಾ? ಹಂಗಾದ್ರೆ ನಮ್ಗೇನು ಗೊತ್ತಾಗ್ತಾ ಇಲ್ಲ. ನಿಮ್ಮ ಕಾನೂನು, ಈ ವ್ಯವಸ್ಥೆ ನೀವು ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಿದ್ದೀರ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರೇ, ನೀವು ಈಗ ಬಜೆಟ್ನ ಅನೌನ್ಸ್ ಮಾಡ್ತಿದ್ದೀರಿ, ನೀವು ಬಜೆಟ್ ಮಂಡನೆ ಮಾಡ್ತಿದ್ದೀರಿ. ದಯವಿಟ್ಟು ಈ ಬಜೆಟಲ್ಲಿ ಇದಕ್ಕೆ ಒಂದು ಕಠಿಣವಾದ ಕಾನೂನುಗಳನ್ನ ತರಬೇಕು. ಕಾನೂನುಗಳು ತರೋದಲ್ಲ, ಮೊದಲು ಅದನ್ನು ಬ್ಯಾನ್ ಮಾಡಿ. ಯಾವೆಲ್ಲ ಮೊಬೈಲಲ್ಲಿ ಈ ಸ್ಪೀಡ್ ಆ್ಯಪ್ಗಳಿದೆ, ಗೇಮಿಂಗ್ ಆ್ಯಪ್ಗಳಿದೆ, ದಯವಿಟ್ಟು ಅದನ್ನು ನಿಲ್ಲಿಸಿ. ಫಸ್ಟ್ ನಿಲ್ಲಿಸಿ ಅದನ್ನು. ಅಂಥ ಒಂದು ದರಿದ್ರ ದುಡ್ಡಿಂದ ಈ ದೇಶ ಅಭಿವೃದ್ಧಿ ಆಗೋದು ಬೇಡ. ಯಾರ್ದೋ ಮನೆ ಮಕ್ಕಳನ್ನ, ಯಾರ್ದೋ ಮನೆಗಳನ್ನ ನೀವು ಬೀದಿನಲ್ಲಿ ನಿಲ್ಲಿಸಿ ಆ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಸರ್ಕಾರ ನಡೆಸೋ ಅಗತ್ಯ ಇಲ್ಲ. ದಯವಿಟ್ಟು ಸ್ಟಾಪ್ ಮಾಡಿ ಅದನ್ನೆಲ್ಲನೂ. ಸಮಾಜನ ನೀವು ದೊಡ್ಡ ದೊಡ್ಡದಾಗಿ ಭಾಷಣಗಳು ಮಾಡ್ತೀರಿ, ಸಮಾಜದ ಉದ್ಧಾರನೆ ನಮ್ಮ ಧ್ಯೇಯ, ಸಮಾಜದ ಅಭಿವೃದ್ಧಿನೇ ನಮ್ಮ ಧ್ಯೇಯ ಅಂತ ಹೇಳ್ತಿರಲ್ವಾ? ಈ ರೀತಿಯ ಆ್ಯಪ್ಗಳನ್ನ ನೀವು ಬಿಡೋದ್ರ ಮುಖಾಂತರ ಸಮಾಜದ ಅಭಿವೃದ್ಧಿ ಎಲ್ಲಿ ಮಾಡ್ತಿದ್ದೀರಿ? ಹೆಂಗಾಗತ್ತೆ ಹೇಳಿ ಅಭಿವೃದ್ಧಿ? ನೀವು ಒಂದು ಕೆಲಸ ಕೊಡ್ಬೋದು, ಆದರೆ ಕೆಲಸ ಮಾಡಿ ಬಂದ ದುಡ್ಡಲ್ಲಿ ಏನು ಮಾಡ್ತಿದ್ದಾರೆ ಇವತ್ತು ಜನ? ಆ ಆ್ಯಪ್ಗಳಲ್ಲಿ ಗೇಮ್ಗೆ ಹಾಕ್ಬಿಟ್ಟು ಎಲ್ಲ ಕಳ್ಕೊತಿದಾರಲ್ವಾ? ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರೇ, ದಯಮಾಡಿ ಇಂಥ ದರಿದ್ರ ಆ್ಯಪ್ಗಳು ಈ ಆನ್ಲೈನಲ್ಲಿ ಏನು ಬಿಟ್ಟಿದ್ದೀರಿ, ನೀವೇನು ಪರ್ಮಿಷನ್ ಕೊಟ್ಟಿದ್ದೀರಿ, ದಯವಿಟ್ಟು ಅದನ್ನು ನಿಲ್ಲಿಸಿ. ಅದಕ್ಕೆ ಮತ್ತೆ ನೀವು ಅದಕ್ಕೇನೋ ಈಗೇನೋ ಕಾನೂನು ಮಾಡ್ತೀವಿ, ಅದಕ್ಕೇನೋ ಪ್ರೋಟೋಕಾಲ್ ಮಾಡ್ತೀವಿ, ದಯವಿಟ್ಟು ಅದು ಯಾವ ಕಾಲು ಬೇಡ. ಟೋಟಲ್ ಆಗಿ ಒಟ್ಟಾರೆಯಾಗಿ ಆ ಆ್ಯಪ್ಗಳೇನಿದೆ ಅದನ್ನು ಟೋಟಲ್ ಆಗಿ ಬ್ಯಾನ್ ಮಾಡಿಬಿಡಿ. ನೀವು ಒಂದು ವೇಳೆ ಆ್ಯಪ್ಗಳನ್ನ ಇಡ್ತೀವಿ ಅನ್ನೋದೇ ಆದರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡುಗಳನ್ನು ಹಾಕಿ ಗೇಮನ್ನು ಆಡೋ ರೀತಿನಲ್ಲಿ ಅದನ್ನು ಇಡಬೇಡಿ. ಬೇಕಾದರೆ ಪುಕ್ಕಟ್ಟೆ ಆಡ್ಕೊಳ್ಳಂಗಿದ್ರೆ ಆಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದನ್ನು ರೀಚಾರ್ಜ್ ಮಾಡಿ ದುಡ್ಡು ಹಾಕ್ಬಿಟ್ಟು ಆ ಗೇಮ್ಗಳನ್ನ ಆಡೋ ರೀತಿಯಲ್ಲಿ ಇರಬಾರ್ದು. ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ. ಸಮಾಜದ ಉದ್ಧಾರಕ್ಕೆ ನಿಮ್ಮನ್ನು ಗೆಲ್ಸಿರೋದು ಜನ, ನೀವು ಸಮಾಜದ ಉದ್ಧಾರ ಮಾಡಿ. ಆದರೆ ಸಮಾಜನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ಕೊಂಡು ಈ ರೀತಿ ಆ್ಯಪ್ಗಳನ್ನೆಲ್ಲ, ಗೇಮ್ ಆಡೋ ಆ್ಯಪ್ಗಳನ್ನೆಲ್ಲ ಬಿಟ್ಟು ಜನರು ದುಡ್ಡೆಲ್ಲ ತೊಗೊಂಡೋಗಿ ಅದರಲ್ಲಿ ಹಾಕಿ ಅದರಲ್ಲಿ ಬರೋ ಟ್ಯಾಕ್ಸಿಂದ ನೀವು ದಯವಿಟ್ಟು ಸರ್ಕಾರ ನಡೆಸ್ತೀವಿ ಅಂದರೆ ದಯವಿಟ್ಟು ನಿಲ್ಲಿಸಿ. ಅಂಥ ಟ್ಯಾಕ್ಸಿಂದ ಬರೋ ದುಡ್ಡಲ್ಲಿ ನೀವು ಸರ್ಕಾರ ನಡೆಸೋದು ಬೇಡ. ಮತ್ತು ನಾನು ಎಲ್ಲ ರಾಜ್ಯ ಸರ್ಕಾರಗಳಿಗೂ ಹೇಳ್ತೀನಿ, ಮತ್ತು ನಾವು ಕರ್ನಾಟಕದವರಾಗಿರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ಇದ್ರ ಬಗ್ಗೆ ಕ್ರಮನ ತಗೊಳ್ಳಿ. ನಿಮ್ಮ ಕೈನಲ್ಲಿ ಈ ಆ್ಯಪ್ಗಳನ್ನು ಬ್ಯಾನ್ ಮಾಡೋದಕ್ಕೆ ಆಗಿಲ್ಲ ಅಂದರೆ ದಯಮಾಡಿ ನೀವು ಕಂಡಿದ್ದಕ್ಕೆಲ್ಲ ಕೇಂದ್ರ ಸರ್ಕಾರದ ಮೇಲೆ ಆಗ್ತಿರಲ್ಲ, ನರೇಂದ್ರ ಮೋದಿ ಅವ್ರ ಹೆಸರು ಹೇಳ್ತಿರಲ್ಲ, ನಿರ್ಮಲಾ ಸೀತಾರಾಮನ್ ಅವ್ರ ಹೆಸರು ಹೇಳ್ತಿರಲ್ವಾ, ದಯವಿಟ್ಟು ಈ ವಿಚಾರದಲ್ಲಿ ನೀವು ಇದನ್ನು ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಯಾರೆಲ್ಲ ಇದಕ್ಕೆ ದುಡ್ಡು ಹಾಕ್ತಿದ್ದಾರೆ, ಎಷ್ಟು ದುಡ್ಡುಗಳು ಇದನ್ನ ಕಳ್ಕೊಂತಿದ್ದಾರೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ. ಆ ಎಲ್ಲ ಅಂಕಿಅಂಶಗಳನ್ನ ಹಿಡ್ಕೊಂಡು ದಯವಿಟ್ಟು ನೀವು ಒಂದು ನಿಯೋಗನ ತಗೊಂಡು ಕೇಂದ್ರ ಸರ್ಕಾರದವ್ರ ಹತ್ರ ಹೋಗಿ, ನಿಮ್ಮ ಕೈನಲ್ಲಿ ಆದರೆ ನೀವೇ ನಿಲ್ಲಿಸಿ. ನಿಮ್ಮ ಕೈನಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ದಯವಿಟ್ಟು ನೀವು ಕೇಂದ್ರ ಸರ್ಕಾರದ ಹತ್ರ ಒಂದು ನಿಯೋಗನ ತಗೊಂಡೋಗಿ ಈ ಆ್ಯಪ್ಗಳೇನಿದೆ, ಈ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳು, ದಯವಿಟ್ಟು ಇದನ್ನು ನಿಲ್ಲಿಸೋದಕ್ಕೆ ನೀವು ಕ್ರಮ ವಹಿಸಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡನ ತರಬೇಕು ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.